ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಂತಂದು. ಈ ವಾರ ಬಂತು ಅಂದ್ರೆ ಡಬಲ್ ಎಲಿಮಿನೇಷನ್ ನಡೀತಿದೆಯಲ್ಲ, ಅದೇ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಅದಷ್ಟೇ ಅಲ್ಲದೆ ಈ ವಾರದ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಯಾವ ರೀತಿ ಬಂತಂದ್ರೆ ಡಬಲ್ ಎಲಿಮಿನೇಷನ್ ಆಗ್ತಾರೆ, ಅದರಲ್ಲಿ ಯಾರ್ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಯಾರ್ಯಾರು ಡೇಂಜರ್ ಝೋನ್ ಇದ್ದಾರೆ ಅಂದ್ರೆ ಸ್ಪಂದನ ಮತ್ತು ಮಾಡೋರು ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಪ್ರೋಮೋದಲ್ಲಿ ಏನು ಅಪ್ಡೇಟ್ ಮಾಡಿದ್ರೆ ಅಂತಂದ್ರೆ ಎರಡು ಕಾರ್ ಬರ್ತದೆ, ಕಾರಲ್ಲಿ ಇಬ್ಬರು ಕುತ್ಕೊಂಡ್ಬಿಟ್ಟು ಅದು ಎರಡು ಅಥವಾ ಮೂರು ರೌಂಡ್ ಸುತ್ತಾಕುತ್ತೆ. ಸುತ್ತಾದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗುತ್ತೆ, ವಾಪಸ್ ಬಂದು ಒಬ್ಬರನ್ನಷ್ಟೇ ಬಿಡುತ್ತೆ, ಒಬ್ಬರು ಮಾತ್ರ ಹೆಲ್ಮೆಟ್ ಹಾಕ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಡೇಂಜರ್ ಝೋನ್ ಅಲ್ಲಿ ಯಾರು ಇದ್ರು, ಯಾರ್ಯಾರು ಒಳಗಡೆ ಬಂದ್ರು, ಮತ್ತೆ ಅವ್ರ ಹೆಸರು ಯಾರ್ಯಾರು ತಗೊಂಡ್ರು ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರ ಬಂತು ಅಂದ್ರೆ ಯಾರ್ಯಾರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಹೋದ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಅದೇ ರೀತಿನೇ ಆಗ್ತದೆ ಅಂತ ಹೇಳ್ಬೋದು. ಡೇಂಜರ್ ಝೋನ್ ಇಂದ ಉಳ್ಕೊಂಡಿದ್ರು ಅಂತ ಹೇಳ್ಬೋದು ಇವರು ಮಾಳು ಮತ್ತೆ ಸ್ಪಂದನ ಅವರು. ಈ ವಾರ ಬಂತಂದ್ರೆ ಕನ್ಫರ್ಮ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಈ ವಾರ ಬಂತಂದ್ರೆ ಯಾರ್ಯಾರು ಹೋಗ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಪ್ರೋಮೋದ ಬಗ್ಗೆ ಅದ್ರ ಡೀಟೇಲ್ ಆಗಿ ಮಾತಾಡ್ತಾ ಹೋಗುದು ಅಂತ ಹೇಳ್ತಾ, ಯಾರು ಹೊಸಬ್ರು ಒಂದು ಚಾನಲ್ ನೋಡ್ತದೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿ ನೋಟಿಫಿಕೇಶನ್ ಬರ್ತಾ ಇದೆ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್. ಇವತ್ತಿನ ಮೊದಲನೇ ಪ್ರೋಮೋದಲ್ಲಿ ಏನಿದೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೊದಲ ಪ್ರೋಮೋ ಏನು ಅಪ್ಡೇಟ್ ಆಗಿದೆ ಅಂದ್ರೆ ಈ ವಾರ ಬಂತಂದ್ರೆ ಸ್ಪಂದನ ಮತ್ತು ಮಾಡೋರು ಹೋಗ್ತಾರೆ ಅಂತಂದು ಅಪ್ಡೇಟ್ ಬಂದಿತ್ತಲ್ಲ, ಅದೇ ರೀತಿನೇ ಈ ಹೋದ ಎಪಿಸೋಡ್ ಅಲ್ಲಿ ಪ್ರೀತಮ್ ಸರ್ ಮತ್ತೆ ಅಂದ್ರೆ ಕಿಚ್ಚನ್ ಸರ್ ಈ ಕಿಚ್ಚನ್ ಪಂಚಾಯತಿಲಿ ನಡೀಲಿಲ್ಲ, ಹಾಗಾಗಿ ಬೇರೆ ಗೆಸ್ಟ್ಗಳು ಬಂದಿದ್ರಲ್ಲ. ಗೆಸ್ಟ್ಗಳು ಬಂದಾಗ ಅವ್ರಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ರು ಅಂದ್ರೆ ಯಾರು ಡೇಂಜರ್ ಝೋನ್ ಅಲ್ಲಿ ಅದ್ರ ಬಗ್ಗೆ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ. ಟಾಸ್ಕ್ ಅಲ್ಲಿ ಯಾರು ಆಗ್ತಾರೆ ಅಂದ್ರೆ ಡಬಲ್ ಎಲಿಮಿನೇಷನ್ ತೋರಿಸಿದ್ರು. ಅದ್ರಲ್ಲಿ 6 ಜನ ಡೇಂಜರ್ ಝೋನ್ ಅಲ್ಲಿ ಇದ್ರು, ಅದರಲ್ಲಿ 4 ಜನ ಸೇಫ್ ಆದ್ರ ಅಂತ ಹೇಳ್ಬೋದು ನಿನ್ನೆ. ಆದ್ರೆ ಇವತ್ತು ಮಾತ್ರ ಇಲ್ಲಿ ಎರಡನೇ ಅಪ್ಡೇಟ್ ಅಲ್ಲಿ ಏನಂತ ತಿಳಿಸಿದಾದ್ರೆ, ಈ ವಾರ ಬಂತು ಅಂದ್ರೆ ಯಾರು ಹೊರಗಡೆ ಹೋಗಿದಾರೆ ಅಂತ, ಮತ್ತೆ ಸ್ಪರ್ಧಿಗಳು ಇದಾರಲ್ಲ ಫ್ರೆಂಡ್ಸ್, ಇದರಲ್ಲಿ ಸ್ಪರ್ಧಿಗಳು ಯಾವ ರೀತಿ ರೀಸನ್ ತಗೊಂಡಿದ್ದಾರೆ, ಇದು ಇಬ್ಬರಿಗೂ ಯಾವ ರೀತಿ ರೀಸನ್ ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿದ್ದಾರೆ ಎಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಇದರಲ್ಲಿ ಮೊದಲನೇದಾಗಿ ಹೇಳಿದರೆ ಗಿಲ್ಲಿ ಅವರಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಬಿಗ್ ಬಾಸ್ ಅಲ್ಲಿ ಹೈಲೈಟ್ ಮಾಡಿದ್ದೇನೆ ಅಂದ್ರೆ ಗಿಲ್ಲಿ ಅವರಿಂದ ಸ್ಟಾರ್ಟ್ ಆಗಿದೆ. ಏನಂದ್ರೆ ಬಿಗ್ ಬಾಸ್ ಅವರ ಕಡೆಯಿಂದ ಹೇಳ್ತಾರಲ್ಲ, ಯಾರು ಸ್ಪರ್ಧಿಗಳು ಯಾಕೆ ಡಿಸರ್ವ್ ಇಲ್ಲ ಅನ್ನೋ ರೀಸನ್ ಹೇಳ್ತಾರಲ್ಲ, ಅದರಲ್ಲಿ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿ ಅವರು ಯಾರ ಹೆಸರು ತಗೊಂತಾರೆ ಅಂದ್ರೆ ಸ್ಪಂದನ ಹೆಸರು ತಗೊಂತಾರೆ ಅಂತ ಹೇಳ್ಬೋದು. ಸ್ಪಂದನ ಅವರು ಅವ್ರ ಹೆಸರಿಗೆ ಅಷ್ಟಂತ ಇಲ್ಲಿ ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ, ಹಾಗಾಗಿ ಅವರು ಸ್ಪಂದನ ಇದರ ಇಲ್ಲ ಅನ್ನೋದ್ರ ಬಗ್ಗೆ ನಂಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು. ನೆಕ್ಸ್ಟ್ ಬಂದ್ರೆ ಮಾಡೋರ ಹೆಸರು ಯಾರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮಾಡೋರ ಹೆಸರು ಧನೋರು ತಗೊಂಡ್ರೆ ಅಂತ ಹೇಳ್ಬೋದು. ಧನೋರು ಯಾವ ರೀತಿ ರೀಸನ್ ಕೊಡ್ತಾರೆ ಅಂದ್ರೆ, ಅವರು ಯಾವ್ದ್ರಲ್ಲಿ ಆಕ್ಟಿವ್ ಇಲ್ಲ, ಅವರು ಕೆಲವ್ರ ಜೊತೆ ಮಾತಾಡ್ತಾರೆ, ಇನ್ ಕೆಲವ್ರ ಜೊತೆ ಅಷ್ಟೊಂದು ಆಕ್ಟಿವ್ ಆಗಿ ಕಂಡಿಲ್ಲ ನನಗೆ, ಹಾಗೆ ಅವ್ರು ಹೋಗ್ಬೇಕಂತಂದು ಹೇಳ್ತಾ ಇರ್ತಂದು ಬಿಗ್ ಬಾಸ್ ಅಂತಂದು ಹೇಳ್ತಾರೆ ಅವ್ರಿಗೆ. ಅದೇ ನೆಕ್ಸ್ಟ್ ಅಂತಂದ್ರೆ ಇವರು ಕಾವ್ಯ ಅವ್ರು ತಗೊಂಡಿದ್ದಾರೆ, ಅದು ಮೋಸ್ಟ್ಲಿ ಯಾರ ಹೆಸರು ತಗೊಂಡಿದ್ದಾರೆ ಅಂತಂದು ಅದರಲ್ಲಿ ಅಷ್ಟೊಂದು ಹೈಲೈಟ್ ಆಗಿ ಹೇಳಿಲ್ಲ, ಅಂದ್ರೆ ಹೆಸರು ಯಾರ್ದು ಹೇಳಿಲ್ಲ. ಆದರೆ ಈ ಬಿಗ್ ಬಾಸ್ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ ಪ್ರಕಾರ ನೋಡಿದ್ರೆ ಕಾವ್ಯ ಮತ್ತು ಸ್ಪಂದನ ಅವರು ಎಷ್ಟು ಫ್ರೆಂಡ್ಶಿಪ್ ಮಾಡಿದಲ್ಲ, ಹಾಗಾಗಿ ಇದರಲ್ಲಿ ಕಾವ್ಯ ಅವರು ಸ್ಪಂದನ ಹೆಸರು ತಗೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಮಾಡೋರ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ. ಈ ವಾರ ಬಂತಂದ್ರೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಮಾಡೋ ಹೆಸರೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಗ್ರೋತ್ ಅಲ್ಲಿ ಸ್ವಲ್ಪ ಅಷ್ಟೊಂದು ಕಾಣ್ತಲ್ಲ, ಅವರು ಆವರೇಜ್ ಅಲ್ಲಿ ಗ್ರಾಫ್ ಅಲ್ಲಿ ಇದ್ದಾರೆ ಅಂತಂದು ಹೇಳ್ತಾರೆ ಕಾವ್ಯ ಅವರು. ಮತ್ತು ಅಷ್ಟೇ ಅಲ್ಲ, ಮತ್ತು ಮಾಡೋರು ಯಾವ ರೀತಿ ಅಂದ್ರೆ ಧನುಷ್ ಅವರು ರೀಸನ್ ಕೊಟ್ರಲ್ಲ, ಆ ರೀಸನ್ ಏನಂದ್ರೆ ಅವ್ರು ಸ್ಟ್ಯಾಂಡ್ ತಗೊಂತಲ್ಲ, ಬೇಕಾದ ತವಲ್ಲಿ ಮಾತಾಡಲ್ಲ, ಬೇರೆ ತವರೆಲ್ಲ ಮಾತಾಡ್ತಾರೆ ಅಂತ ಅಷ್ಟೇ ಹೇಳ್ತಾರೆ. ಮತ್ತೆ ಇನ್ನೊಂದು ಇವರು ಧನುಷ್ ಅವರು ಹೇಳಿದ್ ಯಾಕೋ ನಂಗೆ ಡಿಸರ್ವಿಂಗ್ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ಅವರು ಡಿಸರ್ವಿಂಗ್ ಅಂದ್ರೆ ಯಾವ ಅಂದ್ರೆ ಈ ವಾರ ಎಲಿಮಿನೇಷನ್ ಅಂದ್ರೆ ಧನುಷ್ ಅವರು ಆಗ್ಬೇಕಿತ್ತು. ಯಾಕಂದ್ರೆ ಅವ್ರು ಟಾಸ್ಕ್ ಅಲ್ಲಿ ವಿಚಾರದ ಬಂದ್ರೆ ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗಿ ಆಡಿದ್ದಾರೆ, ಆದ್ರೆ ಬೇರೆ ಕಡೆ ಎಲ್ಲ ಟಾಸ್ಕ್ ಇದು ಒಂದು ಆಟದಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲ ಅವರು ಸ್ಟ್ಯಾಂಡ್ ತಗೊಂಡು ನನ್ಗೆ ಕಂಡಿಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಅವ್ರು ಎಲಿಮಿನೇಟ್ ಇವರೇ ಆಗ್ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಇವರು ಮಾಡೋರು ಹೌದು ಓಕೆ ತಗೊಂಡಿದ್ದಾರೆ ಮೋಸ್ಟ್ಲಿ, ಅಂದ್ರೆ ಯಾವ ಸ್ಟ್ಯಾಂಡ್ ತಗೋಬೇಕಿತ್ತು ಅಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ, ಬೇರೆ ತವರೆಲ್ಲ ಫೋಟೋಸ್ಗೆಲ್ಲ ಇದು ಮಾಡ್ಕೊಂಡು ಹೋಗಿಲ್ಲ. ಅವರೇ ಅಂದ್ರೆ ಒಳ್ಳೆ ಸಿಂಗರ್, ಅವರು ಒಳ್ಳೆ ರೀತಿನ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಬಿಗ್ ಬಾಸ್ ಅವ್ರು ಯಾವ ರೀತಿ ಅಂದ್ರೆ ತಮ್ಗೆ ಬೇಕಾದವ್ರನ್ನ ಇಟ್ಕೊಂತಾರೆ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ನೆಕ್ಸ್ಟ್ ಸ್ಪಂದನ ಅಂತ ಬಂತಂದ್ರೆ ಸ್ಪಂದನ ಒಳಗೂ ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು. ಈ ವಾರ ಬಂದ್ರೆ ಫುಲ್ ಆಕ್ಟಿವ್ ಆಗಿದ್ರಲ್ಲ, ಹಾಗಾಗಿ ಈ ವಾರ ಮಾತ್ರ ಸ್ಪಂದನ ಒಳಗೂ ಸ್ವಲ್ಪ ಚೆನ್ನಾಗಿ ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು. ಮತ್ತೆ ಬಾಳವರು ಕೂಡ ವೋಟಿಂಗ್ ಸ್ವಲ್ಪ ಸೆಕೆಂಡ್ ಇದ್ರು ಅಂತ ಹೇಳ್ಬೋದು. ಆದ್ರೂ ಕೂಡ ಇವ್ರಿಗೆ ಏನಂದ್ರೆ ಉತ್ತರ ಕನ್ನಡ ಸೈಡ್ ಇದಾರಲ್ಲ ಜನರು, ಅವರು ಕೂಡ ಎಲ್ಲ ವೋಟ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ಇವರು ಬಿಗ್ ಬಾಸ್ ಅವ್ರು ಯಾವ ರೀತಿ ಪ್ಲಾನ್ ನೋಡ್ತಾರೆ ಅಂತ ತಮಗೆ ಬೇಕಾದವ್ರು ಅಷ್ಟೇ ಸ್ಪರ್ಧಿಗಳನ್ನ ಇಟ್ಕೊಂತಾರೆ, ವೋಟ್ ನಾನೆಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಒಟ್ಟು ಅವ್ರ TRP ಸ್ವಲ್ಪ ಹೆಚ್ಚಾಗಬೇಕಂತ ಅನ್ಸುತ್ತೆ ಇದ್ರ ಬಿಗ್ ಬಾಸ್ ಅವರು ಈ ರೀತಿ ತಲೆ ಓಡಿಸಿದ್ರು ಅಂತ ಹೇಳ್ಬೋದು. ಇವತ್ತಿನ ಮತ್ತೆ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆ ಇಷ್ಟು ಇತ್ತು ಮಾಹಿತಿ. ಇದೇ ರೀತಿಯ ಎಲಿಮಿನೇಷನ್ ಸೀಸನ್ ಎಲ್ಲ ಆಗಿರ್ತಾರೆ ಫ್ರೆಂಡ್ಸ್. ಇದರಲ್ಲಿ ಯಾರು ಅಂದ್ರೆ ಮೋಕ್ಷಿತ್ ಅವರು ಎಲಿಮಿನೇಷನ್ ಮಾಡಿದ್ದಾರೆ ತ್ರಿವಿಕ್ರಮ್, ಅವಾಗ ಕೂಡ ಮೋಕ್ಷಿತ್ ಅವರು ಈ ಕಾರ್ ಎಲಿಮಿನೇಷನ್ ಅಂತಲೇ ಸ್ವಲ್ಪ ಆಟ ಚೇಂಜ್ ಆಯ್ತು, ಫಿನಾಲ್ ಒಳಗೆ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಯಾರು. ಆದ್ರೂ ಕೂಡ ಮೋಕ್ಷಿತ್ ಅವರು ಹೋದ ಸಲ ಫಿನಾಲ್ ಹತ್ರ ಬಂದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾರ್ ಎಲಿಮಿನೇಷನ್ ಇಂದಲೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ತ್ರಿವಿಕ್ರಮ್ ಜೊತೆ ಸ್ವಲ್ಪ ಜಗಳ ಆಯ್ತಲ್ಲ, ಇದರಿಂದಲೇ ಅವ್ರು ಆಟ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಎಲಿಮಿನೇಷನ್ ಸೇಫ್ ಬಂದ್ರಲ್ಲ ಅವರು, ಹಾಗಾಗಿ ಈ ವಾರ ಬಂತಂದ್ರೆ ಯಾರು ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಮಾಡೋರು ಎಲಿಮೆಂಟ್ ಆಗಿದ್ದಾರೆ, ಮತ್ತೆ ಸ್ಪಂದನ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಕಾರ್ ಎಲಿಮಿನೇಷನ್ ಅಲ್ಲಿ ಹತ್ಕೊಂಡು ಹೋಗ್ತಾರಲ್ಲ ಅವ್ರಿಬ್ರು ಒಂದು ರೌಂಡ್ ಅಂದ್ರೆ 2 ರಿಂದ 3 ರೌಂಡ್ ಹಾಕ್ಸ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ವಾಪಸ್ ಯಾರನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ, ಸ್ಪಂದನ ಅವ್ರು ಬಿಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ.
ಅದಕ್ಕೆ ಫೋಟೋದಲ್ಲಿ ತೋರಿಸಿದ ಪ್ರಕಾರನೇ ಅಶ್ವಿನಿ ಮತ್ತೆ ರಕ್ಷಿತ್ ಅವರು ಅಳ್ತಿದಾರಲ್ಲ, ಅದರಲ್ಲಿ ಗೊತ್ತಾಗ್ತಾ ಇದ್ರಲ್ಲಿ ಅಂದ್ರೆ ಅವ್ರ ಜೊತೆ ಎಷ್ಟು ಬಾಂಡಿಂಗ್ ಚೆನ್ನಾಗಿತ್ತು. ರಕ್ಷಿತ್ ಜೊತೆ ಯಾವ ರೀತಿ ಒಂದು ಅನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಚೆನ್ನಾಗಿದ್ರು ಅಂತಂದು ಹೇಳ್ಬೋದು ಇದರಲ್ಲಿ. ಮತ್ತು ಅಷ್ಟೇ ಅಲ್ಲ, ಮತ್ತು ಅಶ್ವಿನಿ ಮ್ಯಾಮ್ ಕೂಡ ಇವರು ಈ ವಾರ ಬಂದು ಹೆವಿ ಪಾಸಿಟಿವ್ ಆಗಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಮತ್ತು ಈ ವಾರ ಬಂತಂದ್ರೆ ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡಿದ್ರು. ಮತ್ತು ಅದೇ ರೀತಿ ಮಾಡೋರ್ ಫ್ಯಾಮಿಲಿ ಬಂದಾಗ ಕೂಡ ಸ್ವಲ್ಪ ರಕ್ಷಿತ್ ಅವ್ರು ಸ್ವಲ್ಪ ಆಕ್ಟಿವ್ ಆಗಿದ್ರಲ್ಲ, ಹಾಗಾಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇತ್ತು. ಅವ್ರ ಜೊತೆ ಎಲ್ಲ ಸ್ವಲ್ಪ ನಕ್ಕೊಂತ ಇದ್ರಲ್ಲ, ಹಾಗಾಗಿ ಇವರು ಸ್ವಲ್ಪ ಎಮೋಷನಲಿ ಆಡ್ತಾ ಇದಾರೆ ಅಂತ ಹೇಳ್ಬೋದು ಇದರಲ್ಲಿ ಇರೋರು. ಈ ವಾರ ಬಂತು ಅಂದ್ರೆ ಈ ಬಿಗ್ ಬಾಸ್ ಕಡೆಯಿಂದ ಈ 2ನೇ ಪ್ರೋಮೋದಲ್ಲಿ ಈ ರೀತಿ ಅಪ್ಡೇಟ್ ಅಂತ ಹೇಳ್ಬೋದು. ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ. ಮುಂದಿನ ವಿಡಿಯೋ ಏನಂದ್ರು ಯಾರ್ಯಾರು ಫೈನಲ್ ಹೋಗ್ತಾರೆ ಅಂದ್ರೆ ಈ ವಾರ ಅಂತಂದ್ರೆ ಡಬಲ್ ಎಲಿಮಿನೇಷನ್ ಇದರಲ್ಲಿ ಒಬ್ರು ಉಳ್ಕೊಂಡ್ರಲ್ಲ, ಅದೇ ರೀತಿ ಮುಂದಿನ ವಾರದ ಬಂದ್ರೆ ಸಿಂಗಲ್ ಆಗಿ ಯಾರನ್ನ ಒಬ್ರು ಕಳಿಸ್ಬೋದು. ಮತ್ತೆ ಈ ವಾರ ಬಂತಂದ್ರೆ ಇನ್ನೊಂದು 2-3 ವಾರದಲ್ಲಿ ಫಿನಾಲಿವರೆಗೂ ನಡೆಸಬಹುದು ಅನ್ಸುತ್ತೆ. ಜನವರಿ ಮೋಸ್ಟ್ಲಿ 17 ಅಥವಾ 16 ಫಿನಾಲಿ ಹತ್ರ ಟಿಕೆಟ್ ಏನೋ ಕನ್ಫರ್ಮ್ ಆಗಬಹುದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ಸಿಕ್ಕರೆ ನಿಮಗೆ ತಪ್ಪದೆ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ. ನಿಮಗೆ ಫೇವ್ರೇಟ್ ಸ್ಪರ್ಧಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ಮತ್ತೆ ನಂದು ಇವತ್ತಿನ ಪ್ರೋಮೋ ಇದಿತ್ತು. ಮತ್ತೆ ಈ ವಾರ ಅಂತಂದ್ರೆ ಸ್ಪಂದನ ಉಳ್ಕೊಳಕ್ಕೆ ಕಾರಣ ಏನಂದ್ರೆ ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ರು, ಮತ್ತೆ ಈ ವಾರ ಆಕ್ಟಿವ್ ಆಗಿದ್ರು. ಅದೇ ರೀತಿ ಪ್ಲಸ್ ಪಾಯಿಂಟ್ ಅಂತ ಆಗ್ಬೋದು ಅಂತ ಹೇಳ್ಬೋದು ಇದರಲ್ಲಿ. ಈ ವಾರ ಬಂತು ಅಂದ್ರೆ ಈ ರೀತಿ ಅಪ್ಡೇಟ್ ಇತ್ತು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ.